ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ನೋಡಿ, ಒಂದೇ ಡೇಟ್ ಅಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಎಲ್ಲರ ಭವಿಷ್ಯ ಒಂದೇ ತರ ಇರುತ್ತಾ? ಕುಂಭರಾಶಿ ಮೀನರಾಶಿಗೆಲ್ಲ ಸಾಡೆ ಸಾತಿದೆ ಅಂತೇಳಿ ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಎಲ್ಲ ರಾಶಿಯವ್ರಿಗೂ ತೊಂದರೆಗಳಾಗ್ತಾ ಇದೆಯಾ? ಸಮಸ್ಯೆಗಳಾಗ್ತಾ ಇದೆಯಾ? ಇಲ್ಲ. ಯಾಕೆಂತಂದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ನಮ್ಮ ಇಂಡಿವಿಜುವಾಲಿಟಿ ಯಾವ್ದನ್ನ ತಿಳ್ಕೊಳ್ಳೋದು. ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ, ನಿಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಜಾತಕದ ಭವಿಷ್ಯ ತುಂಬಾ ಸಮಯ ನಿಜ ಆಗಲ್ಲ. ಅವಾಗ ನಾವೇನ್ ಮಾಡಬಹುದು? ನಾಡಿ ಜ್ಯೋತಿಷದ ಪ್ರಕಾರವಾಗಿ ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಮ್ಯಾಚ್ ಮಾಡಿ ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಗಜಕೇಸರಿ ಯೋಗ ಇದೆ ಅನ್ಕೊಳ್ಳೋಣ, ಹಸ್ತದಲ್ಲಿ ಅದು ರಿಫ್ಲೆಕ್ಟ್ ಆಗಿದೆಯಾ ಅದು ಗಮನಿಸ್ಬೇಕು. ಹಸ್ತದಲ್ಲಿ ಕೂಡ 12 ರಾಶಿಗಳಿದೆ. 12 ರಾಶಿಗಳನ್ನು ಹೇಗೆ ಅನ್ವಯ ಮಾಡಬೇಕು, ಗ್ರಹಗಳನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದೆಲ್ಲ ಕೂಡ ಶಾಸ್ತ್ರಗಳಲ್ಲಿ ಇದೆ. ಎರಡನ್ನು ಕಂಪೇರ್ ಮಾಡಿ ಭವಿಷ್ಯವನ್ನು ಬಹಳ ನಿಖರವಾಗಿ ಹೇಳ್ಬೋದು. ಈ ಬಗೆಯಲ್ಲಿ ಜಾತಕವನ್ನು ನೋಡಿದ್ರೆ ನಿಮ್ಮ ಭವಿಷ್ಯವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಹಿಂದೆ ನಡೆದಿರೋ ಘಟನೆಗಳನ್ನು ಹೇಳ್ಬೋದು, ಮುಂದೆ ನಡೆಯೋ ಘಟನೆಗಳನ್ನು ಬಹಳ ಈಸಿಯಾಗಿ ಹೇಳ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎರಡನ್ನು ಕಂಪೇರ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದ್ರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕಿಸಿ ನಿಮ್ಮ ಜಾತಕದ ವಿಶ್ಲೇಷಣೆ ಮಾಡ್ಕೋಬಹುದು. ಕರ್ಕಾಟಕ ರಾಶಿ 2026 ಮೇ ತಿಂಗಳ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣ. ಮೊದಲನೇದಾಗಿ ರಾಶಿಯಿಂದ ರಾಷ್ಟ್ರಾಧಿಪತಿ ಆಗಿರುವಂತಹ ಚಂದ್ರಗ್ರಹ ಚಲನೆಯನ್ನು ನೋಡ್ತಾ ಇದ್ರೆ ಈ ದಿನ ತುಲಾ ರಾಶಿಯಲ್ಲಿ ಇರುವಂತದ್ದು. ಇದು ಯಾವುದೋ ಒಂದು ಪ್ರಾಪರ್ಟಿ ಖರೀದಿಗೆ ನಿಮ್ಮ ಮನಸ್ಸು ಯೋಚನೆ ಮಾಡಿರ್ಬೋದು. ಅದು ಭೂಮಿ ಆಗಿರ್ಬೋದು, ಮನೆ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು. ಇದನ್ನ ಪರ್ಚೇಸ್ ಮಾಡೋಕೆ ಬೇಕಾದಂತಹ ಮನೋಬಲ, ಧನಬಲ ನಿಮಗೆ ಪ್ರಾಪ್ತಿ ಆಗುತ್ತೆ. 2ನೇ ಮನೆಯಲ್ಲಿರುವಂತಹ ಕೇತು ಕಣ್ಣಿನ ಆರೋಗ್ಯನ ಹಾಳು ಮಾಡಬಹುದು. ಮುಖದ ಮೇಲೆ ಇರುವಂತಹ ಹೆಣ್ಮಕ್ಳಿಗೆ ಕೆಲವರಿಗೆ ತುಂಬಾ ಬೇಗ ಪಿಂಪಲ್ಸ್ ಬರುವಂತದ್ದು, ಈ ತರ ಫೇಸ್ ನ ಒಂದು ಬ್ಯೂಟಿನ ಹಾಳು ಮಾಡುವಂತಹ ಭಾಗದ ಆ ತರ ಇಶ್ಯೂಸ್ಗಳು ಬರುವುದು. ಕೇರ್ಫುಲ್ ಆಗಿರಿ. ಮಾತಿಗೆ ಸಂಬಂಧಪಟ್ಟಂತೆ ಅನವಶ್ಯಕ ಕಿರಿಕಿರಿಗಳು ಉಂಟಾಗುತ್ತೆ, ಜಾಗೃತಿಯಿಂದ ಇರಬೇಕು. ಲಾಸ್ ಆಗುವಂತಹ ಸಾಧ್ಯತೆ. ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು, ಯಾರೋ ಕಷ್ಟದಲ್ಲಿ ಇದ್ದೀರ ಅಂತ ಹಣ ಕೊಡ್ತೀರ, ಅದು ವಾಪಸ್ ಬರಲ್ಲ. ಈ ಎಲ್ಲ ವಿಚಾರದಲ್ಲಿ ಬಹಳ ಜಾಗೃತೆಯಿಂದ ನೀವು ಇರಬೇಕಾಗತ್ತೆ. ಆಮೇಲೆ ಅಷ್ಟಮದಲ್ಲಿರುವಂತಹ ರಾಹು ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾರೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಈಗ ನಿಮಗೆ ಅದು ಉಂಟು ಮಾಡ್ಬೋದು. ನಿಮ್ಗೆ ಮಾನಸಿಕ ಕಿರಿಕಿರಿಗಳಾಗ್ಬೋದು. ಚೆನ್ನಾಗಿದ್ವಿ ಗಂಡ ಹೆಂಡತಿ, ಸುಮ್ಮನೆ ಜಗಳ ಆಗ್ತಿದೆ ಸರ್, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿರುವಂತಹ ಅನ್ನೆಸೆಸರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಕಿರಿಕಿರಿಗಳನ್ನ ಕರ್ಕಾಟಕ ರಾಶಿಯವರು ನೋಡ್ತಾರೆ. ಮಾತಿನ ಮೂಲಕ ಅದನ್ನ ಸರಿಪಡಿಸ್ಕೊಳ್ಳಿ. ಉದ್ಯೋಗದಲ್ಲಿ ಎಸ್ಪೆಷಲಿ ಬಂದು ಗೌರ್ಮೆಂಟ್ ಉದ್ಯೋಗಕ್ಕೆ ಆಕಾಂಕ್ಷಿಗಳು ಯಾರಿದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ, ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಅಂದ್ರೆ ಗೌರ್ಮೆಂಟ್ ಜಾಬ್ ಆಗಬಹುದು. ಜಾತಕದಲ್ಲಿ ಶಂಖಯೋಗ ಅಂತ ಇರುತ್ತೆ. ಈ ಶಂಖಯೋಗ ಜಾತಕದಲ್ಲಿ ಇದ್ದಂಥವ್ರಿಗೆ ಗೌರ್ಮೆಂಟ್ ಜಾಬ್ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ನೋಡಿ, ಬೃಹತ್ ಪರಾಶರ ಹೋರಾಶಾಸ್ತ್ರ ಪರಾಶರ ಮಹರ್ಷಿಗಳು ಬರೆದಾಗ ಅವಾಗ ಗೌರ್ಮೆಂಟ್ ಜಾಬ್ಗಳೇ ಇರಲಿಲ್ಲ. ಪ್ರಸ್ತುತ ಕಾಲಕ್ಕೆ ನಾವು ಅನ್ವಯಿಸಬೇಕು. ಪ್ರಭುತ್ವ ಗೌರ್ಮೆಂಟ್ ರಿಲೇಟೆಡ್ ಆಗಿ ಇವರು ಅನ್ನ ತಿಂತಾರೆ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಈ ರೀತಿ ಪಾಸಿಬಿಲಿಟೀಸ್ ಇರೋದನ್ನ ಶಂಖಯೋಗ ಗುರುತಿಸುತ್ತೆ. ಸೊ ಆ ರೀತಿ ಒಂದು ಚೆಕ್ ಮಾಡಿಸ್ಕೊಳ್ಳಿ. ಹಸ್ತದಲ್ಲೂ ಕೂಡ ಸೂರ್ಯನ ಸ್ಥಾನ ಉತ್ತಮವಾಗಿರ್ಬೇಕು, ಅವ್ರು ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಎನಿ ಕೈಂಡ್ ಆಫ್ ಜಾಬ್ ಅವ್ರ ಎಜುಕೇಶನ್ ತಕ್ಕಂತೆ ಗೌರ್ಮೆಂಟ್ ಜಾಬ್ ಸಿಗುವಂತಹ ಸಾಧ್ಯತೆ ಈ ಕರ್ಕಾಟಕ ರಾಶಿಯವರಿಗೆ ಇದೆ. ಅಂದ್ರೆ ಪ್ರಾಪರ್ಟಿ ಖರೀದಿ ಆಗುವಂತಹ ಸಾಧ್ಯತೆ, ಎಸ್ಪೆಷಲಿ ವೆಹಿಕಲ್ಗಳನ್ನ ನೀವು ತಗೋಬೇಕು ಅಂತಿದ್ರೆ, ಆಮೇಲೆ ಗ್ಯಾಡ್ಜೆಟ್ಸ್, ಮೊಬೈಲ್ ಫೋನ್ಸ್ ತಗೊಳ್ಬೇಕು ಅಂತಿದ್ರೆ ಸಾಧ್ಯತೆ ಅತಿ ಹೆಚ್ಚಾಗಿದೆ. 12ನೇ ಮನೆಯಲ್ಲಿರುವಂತಹ ಗುರುಗ್ರಹ, ಈ ಗುರುಗ್ರಹ ಶುಭವನ್ನು ಮಾಡ್ತಾನೆ. ಆಧ್ಯಾತ್ಮಿಕ ಪ್ರಗತಿ, ದೇವಸ್ಥಾನಗಳಿಗೆ, ಶುಭ ಸ್ಥಳಗಳಿಗೆ, ಶಕ್ತಿ ಸ್ಥಳಗಳಿಗೆ ನಿಮ್ಮನ್ನ ಗುರುಗ್ರಹ ತಲುಪಿಸುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಇಷ್ಟೆಲ್ಲ ವಿಚಾರಗಳು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಿದ್ದು.